ವೃಷಭ ರಾಶಿಯವರಿಗೆ ಎಷ್ಟು ಸಮಯಗಳು ಸಿಗುತ್ತೋ ಅಷ್ಟು ಸಮಯಗಳನ್ನು ಆನಂದ ಪಡಬೇಕು ಅವರು. ಯಾಕೆ ಅಂದರೆ ಇನ್ನು 2 ವರ್ಷಗಳ ಕಾಲ ಕಳೆದ್ರೆ ಅವರಿಗೆ 7.5 ಆರಂಭ ಆದಮೇಲೆ ಈ ರೀತಿಯಾದಂಥ ಖುಷಿಯ ವಾತಾವರಣ, ಈ ರೀತಿ ಸಂಭ್ರಮದ ವಾತಾವರಣ ಖಂಡಿತವಾಗಿರೋದಿಲ್ಲ. ಈಗಿರುವಂಥ ಸಮಯವೇ ಸಂಭ್ರಮ ಅವರಿಗೆ. ಅದರಿಂದ ಒಂದು ಒಳ್ಳೆಯ ಬಂಧು ಮಿತ್ರ ಸಹಕಾರ ಸಹಯೋಗ, ಸ್ನೇಹಿತರಿಂದ ಏನಾದರೂ ಉಡುಗೊರೆ, ಸ್ನೇಹಿತರಿಂದ ಸಹಕಾರ, ಉದ್ಯೋಗದಲ್ಲಿ ಬಡ್ತಿ ಸಿಗುವಂಥ ಸಾಧ್ಯತೆಗಳು, ಮೇಲಧಿಕಾರಿಗಳಿಂದ ಹೊಗಳಿಕೆ ಮಾತುಗಳು ಸಿಗುವಂಥ ಸಾಧ್ಯತೆಗಳು, ಕೈ ಹಾಕಿದ ಕೆಲಸಗಳಲ್ಲಿ ಉನ್ನತವಾದಂತಹ ವ್ಯಾಪಾರ ಉದ್ಯೋಗ ಅಭಿವೃದ್ಧಿಗಳಾಗುವಂಥ ಸಾಧ್ಯತೆಗಳು ವೃಷಭ ರಾಶಿಯವರಿಗೆ ತುಂಬ ಚೆನ್ನಾಗಿ ಸಿಗುತ್ತೆ. ವೃಷಭ ರಾಶಿಯವರು ಯಾವುದೇ ವಿಧವಾದಂಥ ಆತಂಕವನ್ನು ಪಡೆದೆ ಸಂಭ್ರಮದಲ್ಲಿ, ಅದಕ್ಕೆ ನಾನು ಹೇಳಿದೆ, ಈಗ ಎಷ್ಟು ಸಿಗುತ್ತೋ ಅಷ್ಟು ಸಂಭ್ರಮವನ್ನು ಪಟ್ಟುಬಿಡಿ. ಏನೇನು ಮಾಡಬೇಕು ಅಂತ ಯೋಜನೆಗಳೆಲ್ಲವೂ ಸಹ ಯೋಜನೆಗಳನ್ನು 2 ವರ್ಷದಲ್ಲಿ ಎಲ್ಲ ಯೋಜನೆಗಳನ್ನು ಮಾಡಿ ಅದನ್ನೆಲ್ಲ ಕೈಗೂಡಿಸ್ಕೊಳ್ಳಿ. ನಂತರದಲ್ಲಿ ನಿಮಗೆ 2 ವರ್ಷ ಕಳೀತು ಅಂದರೆ 7.5 ಆರಂಭ ಆಯಿತು ಅಂತಂದರೆ ನಿಮ್ಗೆ ಈಗ ಎಷ್ಟಿರುತ್ತೆ ಆ ರೀತಿಯ ವಾತಾವರಣಗಳಿರೋದಿಲ್ಲ, ಸಂಪೂರ್ಣವಾದಂಥ ವಿರುದ್ಧವಾದಂಥ ವಾತಾವರಣಗಳು ಬಂದ್ಬಿಡುತ್ತೆ. ಆದ್ದರಿಂದ ನಾನು 2 ವರ್ಷಕ್ಕೆ ಈಗಲೇ ನಾನು ಅದಕ್ಕೆ ಹೇಳ್ಬಿಟ್ಟೆ ಅವರಿಗೆ. ಅದರಿಂದ ಈಗ ಪ್ರೆಸೆಂಟ್ ಅಂತೂ ತುಂಬ ಆನಂದಕರವಾದಂಥ ವಾತಾವರಣ. ರಾಶ್ಯಾಧಿಪತಿಯಾದಂಥವರು ಶುಕ್ರ ಗ್ರಹ ಇರ್ತಾರೆ. ಶುಕ್ರನೇ ಯೋಗ ಸ್ಥಾನದಲ್ಲಿದ್ದಾರೆ, ಶನಿಯೂ ಯೋಗ ಸ್ಥಾನದಲ್ಲಿದ್ದಾರೆ. ಶುಕ್ರನನ್ನು ಅನನ್ಯವಾಗಿ ಆರಾಧನೆ ಮಾಡುವಂಥದ್ದು, ಮಹಾಲಕ್ಷ್ಮಿಯ ಉಪಾಸನೆ, ಶಿವನ ಧ್ಯಾನ, ಇದನ್ನು ಮಾಡೋದ್ರಿಂದ ವೃಷಭ ರಾಶಿಯವರಿಗೆ ಇನ್ನೂ ಉನ್ನತವಾದಂಥ ಫಲಗಳು ಖಂಡಿತವಾಗಿ ದೊರಕುತ್ತೆ.